ಅದಕ್ಕೆ ಜನ ಇಲ್ಲಿ ಬಂದಿದ್ದಾರೆ. ನಿಮ್ಮ ಕಂಟ್ರಾಕ್ಟ್ ನಿಮ್ಮ ಕಂಟ್ರೋಲ್ ಇಲ್ಲ, ಅದನ್ನ ಒಪ್ಕೊಳ್ಳಿ ಅಟ್ಲೀಸ್ಟ್ ಸರ್. ಒಂದೊಂದು ಗೆಳಸರು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹಾಕಿರ ಬಡವೇಸ್ಟ್ ಮಾಡ್ಬೋದಲ್ಲ. ಯಾರನ್ನ ಗುತ್ತುಗುರಿದಾರ, ಇವನಿಗೆ ದುಡ್ಡು ಬೇಕು, ಕೆಲಸ ಬೇಕು, ಎಲ್ಲ ಹೊಡ್ಕೊಂಡು ಹೋಗ್ಬೇಕು, ನಮ್ಮ ಬಗ್ಗೆ ಗಮನ ಬೇಡ ಅವ್ರಿಗೆ. ಈ ಎಲ್ಲ ಬಸ್ಸುಗಳು ಹಿಂಗೆ ನುಗ್ತಿದಾವೆ, ಏನ್ ಮಾಡ್ಬೇಕು ಹೇಳಿ? ಅಯ್ಯೋ ಫೈನ್ ಆಗ್ತಾನೆ ಇರುತ್ತೆ ಸರ್. ಟೌನ್ ಬರುತ್ತೆ ತಾನೆ ಸರ್, ನಮ್ಗೆ ಬರಲ್ಲ ಅಲ್ಲಿ ಜಂಕ್ಷನ್ हमारे इंजीनियर को कांटेक्ट में रखा है ऊपर पुलिस को बोला अगर वैसा है तो मैं पूछा गार्ड रखिए, हम पे करेंगे। आप कॉन्ट्रैक्ट है ना? अगर वैसा प्रॉब्लम है तो इधर लोकल एमएलए है ना, एमएलए नहीं पड़े ना। अगर जब काम होता है तो लोकल पुलिस या लोकल एमएलए वो सबको इंट्रोडक्शन करके फिर काम करना है ना। ये तुम्हारा नाम क्या है? ಬ್ರಹ್ಮ ಯಾರ ಕಾಂಟ್ರಾಕ್ಟರ್? ಬ್ರಹ್ಮರ. ಅವ್ನು ಬಂದು ಇಮಿಡಿಯೇಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ದಿ ಇದ್ರೆ ಅವ್ನು ಹೆಂಗೆ ಕಂಟಿನ್ಯೂ ಮಾಡ್ತಾನೆ ನಾನು ನೋಡ್ತೀನಿ. ಅವ್ನಿಗೆ ಹೇಳ್ಬಿಡಿ, ಅವನಿಗೆ ಲೋಕಲ್ ಎಮ್ಎಲ್ಎ ಗೊತ್ತಿಲ್ಲ ಅಂತ ಹೇಳ್ತಾನಲ್ಲ ಅವ್ನು ಮನುಷ್ಯತ್ವ ಇದೆ ಅವನಿಗೆ. क्या मिला बरकत में? इधर मिल अगर कुछ प्रॉब्लम है तो इससे ही बात करना ना। ಅವನಿಗೆ ಏನು ಪ್ರಾಬ್ಲಮ್ ಆಗುತ್ತೆ? ಪ್ರಾಬ್ಲಮ್ ಆಗ್ತದೆ, ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಅವನಿಗೇನು ಪ್ರಾಬ್ಲಮ್ ಆಗ್ತಾ ಇದೆ? अपोजिट नहीं है ना, जो बोर्ड निकल करके ಕೆಲಸ ಮಾಡಿ ಇವರು ಇಬ್ಬರು ಹೋಮ್ ಗಾರ್ಡ್ಸ್ ಕೊಡ್ತಾರೆ, ಅವ್ರು ಪೇಮೆಂಟ್ ಮಾಡಲಿ. ನಾವ್ಯಾಕ್ರಿ ಕೊಡ್ಬೇಕು? ಪೇಮೆಂಟ್ ನಾವ್ಯಾಕ್ರಿ ಕೊಡ್ಬೇಕು? ನಾವ್ಯಾಕೆ ಕೊಡ್ಬೇಕು? ಅವ್ನ ಕೆಲಸ ಅವ್ನ ಭದ್ರತೆ ಮಾಡ್ಬೇಕು, ನಾವ್ಯಾಕೆ ಕೊಡ್ಬೇಕು? ಪೊಲೀಸ್ ಕೊಡ್ತೀವಿ, ಬಟ್ ನನ್ನ ಕೆಲಸ ನನ್ನ ಮೈ ಕೆಲಸ, ಅವ್ನ ಕೆಲಸ ಅದು. ಏನಂತ ಅವ್ರು ಮಾಡ್ಲಿ ಅಂತ ಹೇಳ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಅವ್ರು ಬಂದು ಅವ್ರಿಗೆ ಬೆಟರ್ ಅಲ್ಲ. ಇದೇ ರೀ ಪೊಲೀಸ್ ಸ್ಟೇಷನ್. ನೀವು ಒಂದು ನಿಮಿಷ ಸುಮ್ಮನೆ ಇರ್ತೀರಾ ಸರ್? ಇದು ಪರ್ಮನೆಂಟ್ ಸರ್, ಇದು ಪರ್ಮನೆಂಟ್ ಸೊಲ್ಯೂಷನ್ ಕೇಳ್ತಾ ಇದ್ದೀನಿ. ಫೆಬ್ರವರಿ ಬೇಡ. ಅವ್ನು ಲೋಕಲ್ ಆದ್ಮೇಲೆ ಗೊತ್ತಿಲ್ಲ ಅಂತ ತೋರಿಸ್ಬೇಕಲ್ಲ ಅವ್ನಿಗೆ. ಏನಂತ ಸೆಕ್ಯೂರಿಟಿ ಡಾಲ್ದು ಉದರ ಯೂಟರ್ ಓಪನ್ ಸರ್ ಅವ್ನು ಬನ್ನಿ, ಈ ಕಡೆ ಎಮ್ಎಲ್ಎ ಸರ್ ಏನು ಎಷ್ಟೊಂದು ಇದಾಗ್ಬಿಟ್ರೆ ಅರ್ಜುನ್ ಆಕ್ಸಿಡೆಂಟ್ ಆಗಿಲ್ಲ ನಿಮ್ದು? ಇದು ಇದು ಆಕ್ಸಿಡೆಂಟ್ ಆಗಿದೆ. ಮನೆ ಎಲ್ಲೂ ಬೇಡ, ಇವನ್ ಕಾರ್ ಆಕ್ಸಿಡೆಂಟ್ ಆಯ್ತು. ಇವ್ದು ಎಲ್ಲಿ ಹೇಳಿ? ಸ್ಟೇಷನ್ ಅವರು ನ್ಯಾಷನಲ್ ಅವರಿಗೆ ಮೀಟ್ ಮಾಡಿ ಅವನು ಬರಮಾಡ್ಕೊಂಡು ಕಾಂಟ್ರಾಕ್ಟರ್ ನೋಡು ನನ್ನ ಮಹಾನ್ ಭಾವ ಇವತ್ತೇ ನಂಗೆ ಕಾಣಿಸ್ತಾ ಇರೋದು ಆಯ್ತಲ್ವಾ? ಆಂಧ್ರದಲ್ಲಿ ಹೋಗಿದ್ದಾರೆ ಆಯ್ತಲ್ವಾ? ಬೆಂಗಳೂರದಲ್ಲಿ ಇದ್ದಾರೆ ಅವರು ಆಯ್ತಲ್ವಾ? ಈಗಲೇ ಬಂದು ಮೀಟ್ ಮಾಡಿದ್ದಾರೆ. ಈಗಾಗಲೇ ಅವರು ಈ ಕೂಡಲೇ ಕ್ರಮ ಕೈಗೊಂಡು ಅಂತ ಹೇಳಿದ್ದಾರೆ. ನನ್ನ ಮಾತಿಗೆ ಬರಮಾಡಿ ಮೊನ್ನೆ ಪಿ ಡಿ ಸಾಹೇಬರು ಆ್ಯಂಡ್ ಕಾಂಟ್ರಾಕ್ಟ್ರು ಆ್ಯಂಡ್ ಮಲ್ಲೇಶ್ ಪ್ರಭು ಅವರು ಏನು ಇವತ್ತು ನಮ್ಮ ತಾಲೂಕು ವಿಸಿಟ್ ಮಾಡಿದ್ದಾರೆ. ಸೊ ನನ್ನ ಕಡೆಯಿಂದ ಧನ್ಯವಾದ ತಿಳಿಸ್ತೀನಿ. ಸಂಸದರಾಗಿ ಆಯ್ಕೆ ಆದಮೇಲೆ ಈ ಏನು ನ್ಯಾಷನಲ್ ಹೈವೇಯಲ್ಲಿ ಹೊಸ ಪ್ರಾಜೆಕ್ಟ್ಸ್ ಏನು ನಡೀತಾ ಇದ್ವು, ಇಲ್ಲಿ ಮುಳಬಾಗ್ಲಲ್ಲಿ ಭಾಳ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಂತ ಏನು ನಮ್ಮ ಶಾಸಕರು ನನಗೆ ಹೇಳಿದರು. ಸೆಷನ್ಸ್ ಮುಗಿದ ಮೇಲೆ ನಾನು ಫಸ್ಟ್ ವಿಸಿಟ್ ಕೊಟ್ಟಿರೋದೇ ಮುಳಬಾಗಿಲಿಗೆ. ಪಿ ಡಿ ಅವ್ರನ್ನ ಕರ್ಕೊಬಂದು ಏನು, ಯಾಕಂದರೆ ನೋಡಿದ ಮೇಲೆ ಗೊತ್ತಾಗೋದು ಇವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ. ಅದಕ್ಕೆ ಶಾಸಕರನ್ನ ಅವ್ರನ್ನ ಬೆಳಿಗ್ಗೆನೇ ಹೇಳಿ ಸಾಯಂಕಾಲ 4-4:15 ಬರ್ತಾಯಿದ್ದೀವಿ ಪಿ ಡಿನ ಕರ್ಕೊಬಂತು ಅಂತ ಹೇಳಿದಾಗ
ಶಾಸಕರು, ನಾನು, ಪಿ ಡಿ ಅವರು ಮತ್ತು ಕಾಂಟ್ರಾಕ್ಟ್ರು 4 ಜನನೂ ನಾವು ಬಂದು ಪ್ರಾಕ್ಟಿಕಲಾಗಿ ಏನು ಪ್ರಾಬ್ಲಮ್ ಇದೆ ಅಂತ ತೋರಿಸಿದ್ದೀವಿ. ಅದನ್ನು ಎಷ್ಟು ಬೇಗ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ ಅಂತ ಅದು ಇವಾಗ ಅವ್ರಿಗೆ ಬಿಟ್ಟಿರೋದು. ನಾವು ನಮ್ಮ ಏನೇನು ನಾವು ಸೊಲ್ಯೂಷನ್ಸ್ ಬೇಕೋ ನಾವು ಹೇಳಿದ್ದೀವಿ. ಅದನ್ನು ಹೆಂಗೆ ಅವರು ಕರೆಕ್ಟಾಗಿ ಮಾಡಿ ಪಿ ಡಿ ಅವರು ನಮ್ಗೆ ಮಾಡಿಕೊಡ್ತಾರೆ ಅಂತ ಇವಾಗ ಅವ್ರಿಗೆ ಬಿಟ್ಟಿರೋದು. ಏನು ಇವಾಗ ಇದು ನರಸಿಂಹತೀರ್ಥ ಮತ್ತು ಒಡ್ಡಳ್ಳಿ ಗೇಟ್ ಅದನ್ನು ನರಸಿಂಹತೀರ್ಥ ಜಾನ್ವರಿ 2025 ಕಂಪ್ಲೀಟ್ ಆಗಬೇಕು. ಈ ಒಡ್ಡಳ್ಳಿ ಕ್ರಾಸು ಜೂನ್ 2025 ಕಂಪ್ಲೀಟ್. ಎರಡು ಕಾಂಟ್ರಾಕ್ಟರ್ ಆಲ್ರೆಡಿ ಹೇಳಿದ್ದಾರೆ ಅದು ಮಾಡಿಕೊಡ್ತೀನಿ ಅಂತ. ಅದು ಒಂದು ಪ್ರಾಬ್ಲಮ್ ನಿಂತ್ಕೊಂಡಿದೆ ನಮಗೆ ಇದು ಯಾವುದು ನರಸಿಂಹತೀರ್ಥ ಅದನ್ನು ಕಾಂಟ್ರಾಕ್ಟ್ರನ್ನ ಕಂಡು ಮಾತಾಡ್ಸ್ತೀನಿ ಅಂತ ಪಿ ಡಿ ಅವ್ರು ಹೇಳಿದ್ದಾರೆ. ಅದ್ರ ಜೊತೆ ಏನು ಇವಾಗ ಬಾಲಾಜಿ ಭವನ್ ಹತ್ರ ಏನು ಒಂದು ಬ್ಲ್ಯಾಕ್ ಸ್ಪಾಟ್ ಅಂತ ಏನು ಅವ್ರು ಮಾಡಿದಾರೋ ಅದು ಬ್ಲ್ಯಾಕ್ ಸ್ಪಾಟ್ ಹೋಗಿ ಇವಾಗ ಹಾಟ್ ಸ್ಪಾಟ್ ಆಗಿದೆ ನಮ್ಮ ಶಾಸಕರು ಹೇಳ್ದಂಗೆ. ಅದನ್ನು ಫಸ್ಟು ಒಂದು 3-4 ಡೇಸಲ್ಲಿ ಅದನ್ನು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಅದ್ರ ಜೊತೆ ಮುಳಬಾಗಲ್ ದೋಸೆ ಕಾರ್ನರ್ ಅಲ್ಲೂ ಒಂದು ಪ್ರಾಬ್ಲಮ್ಸ್ ಆಗ್ತಾಯಿದೆ. ಅದನ್ನು ಒಂದು 3-4 ಡೇಸಲ್ಲಿ ಈ ಒಂದು ವಾರದಲ್ಲಿ ಅದನ್ನು ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳಿದ್ವಿ. ಅದನ್ನೆಲ್ಲ ನೋಡಿಕೊಂಡು, ಯಾಕೆಂದರೆ ಪಿ ಡಿ ಸಾಹೇಬರು ಏನು ಇದೆಲ್ಲ ಭಾಳ ಯುವಕರು, ಅವ್ರಿಗೂ ಐಡಿಯಾಸ್ ಇದೆ, ಅವರು ನಮಗೆ ಸ್ಪಂದಿಸ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ದಿನ ನಮ್ಮ ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಪಿ ಡಿ ಸಾಹೇಬರು ಹಾಗೂ ನಮ್ಮ ಎಂ ಪಿಗಳು ಹಾಗೂ ಕಾಂಟ್ರಾಕ್ಟರ್ನ ಕರೆದು ಏನಿವತ್ತು ವರ್ಕು ನಮ್ಮ ಪ್ರಾಬ್ಲಮ್ ಆಗ್ತಾಯಿದೆ, ಮುಳಬಾಗಿಲ ಕ್ಷೇತ್ರದಲ್ಲಿ ಸಾಕಷ್ಟು ಕಡೆ ಏನು ವರ್ಕು ಪ್ರಾಬ್ಲಮ್ ಆಗ್ತಾಯಿದೆ, ಆಕ್ಸಿಡೆಂಟ್ ಜೋನ್ ಆಗ್ತಾಯಿದೆ, ಪ್ರತಿದಿನ ಏನು ಅಪಘಾತಗಳಾಗ್ತಾಯಿದೆ. ಅದಕ್ಕೆ ನಾನು ಈ ಕೂಡಲೇ ಅವ್ರನ್ನ ಬರಮಾಡಿಕೊಂಡು ಎಲ್ಲೆಲ್ಲಿ ಆಕ್ಸಿಡೆಂಟ್ ಜೋನ್ ಆಗ್ತಾಯಿದೆ, ಎಲ್ಲೆಲ್ಲಿ ಸ್ಪೀಡ್ ಬ್ರೇಕ್ ಹಾಕಬೇಕು, ಎಲ್ಲೆಲ್ಲಿ ಬ್ಯಾರಿಕೇಡ್ ಹಾಕಬೇಕು, ಎಲ್ಲೆಲ್ಲಿ ವರ್ಕ್ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಭಾರಿ ಸ್ಟ್ರಿಕ್ಟಾಗಿ ಇವತ್ತು ಕರೆದು ಮಾತಾಡಿದ್ವಿ. ನೆಕ್ಸ್ಟ್ ಇಯರ್ ಮೇ 25 ಅಂದರೆ ಜೂನ್ ಒಳಗಡೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಈ ಕೂಡಲೇ ವರ್ಕು ಡೇ ಆ್ಯಂಡ್ ನೈಟ್ ವರ್ಕು ಸ್ಟಾರ್ಟ್ ಆಗಿದೆ. ನನಗೆ ಕೂಡ ಮುಂದಿನ ದಿವಸ ನನಗೇನಾಗಿದೆ, ಮುಳಬಾಗಿಲು ಬಾಲಾಜಿ ಭವನ್ ಹತ್ರ ಹಳೆ ರೋಡ್ನ ಕಿತ್ತು ಹೊಸ ರೋಡ್ಗೆ ಏನು ಡೈವರ್ಟ್ ಮಾಡಿದ್ದಾರೆ, ಅದರಿಂದ ಬ್ಲ್ಯಾಕ್ ಸ್ಪಾಟ್ ಆಗಿ ಏನು ಪರಿವರ್ತನೆ ಆಗಿದೆ, ಹಾಟ್ ಸ್ಪಾಟ್ ಆಗಿ ಏನು ಪರಿವರ್ತನೆ ಆಗಿದೆ, ಅದು ಈ ಕೂಡಲೇ ರೆಡಿ ಮಾಡಬೇಕು ಅನ್ನೋದನ್ನು ನಾನು ನ್ಯಾಷನಲ್ ಪಿ ಡಿ ಅವ್ರಿಗೆ ಗಮನ ತಂದಿದ್ದೀನಿ. ಅವರು ಒಂದು 15 ದಿವಸ ಟೈಮ್ ಕೇಳಿದ್ದಾರೆ. 15 ದಿವಸ ಒಳಗಡೆ ಏನಾದರೂ ಅದನ್ನು ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡದೇ ಇದ್ದರೆ ಮುಂದಿನ ದಿವಸ ನಾನು ಕೂಡ ಅವ್ರನ್ನ ಕರೆದು ಮತ್ತೊಮ್ಮೆ ಮಾತಾಡಬೇಕಾಗುತ್ತೆ. ಸೊ ಅದರಿಂದ ಇವತ್ತೇನು ರಿಲೀಸ್ ಬಂದಿದ್ವಿ ಕಾಂಟ್ರಾಕ್ಟರ್ ಜೊತೆ ಮತ್ತು ಪಿ ಡಿ ಅವ್ರ ಜೊತೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲೆಲ್ಲಿ ನಮಗೆ ಅಪಘಾತಗಳಾಗ್ತಿದೆ ಅಲ್ಲೆಲ್ಲ ತೋರಿಸಿ, ಎಲ್ಲೆಲ್ಲಿ ಜನ ನುಗ್ತಿದ್ದಾರೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮುಂದಿನ ದಿವಸದ ಜನಕ್ಕೆ ಈಸಿಯಾಗಿ ಸೊಲ್ಯೂಷನ್ ಮಾಡ್ಕೊಡ್ಬೇಕಂತ ಈ ಮೂಲಕ ನ್ಯಾಷನಲ್ ಹೈವೇನ ನಾನು ಇದು ಮಾಡ್ತಾಯಿದ್ದೀನಿ. ದೂರುಗಳನ್ನು ಬಂದಿತ್ತು ಸರ್, ಇದು ಸಾಕಷ್ಟು ದೂರುಗಳು ನ್ಯಾಷನಲ್ ಹೈವೇಯಿಂದ ಮತ್ತು ಜನರಿಂದ ಬಂದಿದೆ. ಬಟ್ ಆದರೂ ಕೂಡ ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ತಕ್ಕಂಥ ಜನಕ್ಕೆ ಒಂದು ಮಾತು ಹೇಳ್ತೀನಿ, ನೀವು ಕೂಡ ಸಹಕಾರ ಕೊಡಬೇಕು. ನೀವು ಏನೋ ಬೇಗ ಹೋಗ್ಬೇಕನ್ನೋ ದೃಷ್ಟಿ ಇಟ್ಕೊಂಡು ನೀವು ಒನ್ ವೇಲ್ ನುಗ್ಗಿದಾಗ ಅಪಘಾತಗಳಾಗ್ತಿದ್ದಾವೆ. ದಯವಿಟ್ಟು ಸಾಕಷ್ಟು ಅಪಘಾತಗಳಾಗ್ತಿದ್ದಾವೆ. ಇದಕ್ಕೆ ಜನ ಕೂಡ ಸ್ಪಂದಿಸಬೇಕಾಗುತ್ತೆ. ಇವತ್ತು 1 ನಿಮಿಷ 5 ನಿಮಿಷ ಲೇಟ್ ಆಗೋದಕ್ಕೆ ನಮಗೇನು ಪ್ರಾಬ್ಲಮ್ ಆಗೋಲ್ಲ. ಏನೋ 5 ನಿಮಿಷ ನುಗ್ಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಳಗಡೆ ಹೋಗ್ತಿದ್ದೀರಿ, ಅಲ್ಲಿ ಅಪಘಾತಗಳಾಗ್ತಿದ್ದಾವೆ. ನಮ್ಮ ಜನಸಾಮಾನ್ಯರು ಕೂಡ ನಾವು ಇದಕ್ಕೆ ನಾವು ಸ್ಪಂದಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಿದ್ದೀನಿ. ನೀವೇನು ಈ ಬಾರಿ ನಮ್ಮ ಜನಸ್ಪಂದನ ಕಾರ್ಯದಲ್ಲಿ ಸಾಕಷ್ಟು ದೂರುಗಳು ಬಂದಿರೋದ್ರಿಂದ ನಾನು ಗಮನಕ್ಕೆ ತಂದು ಅವ್ರನ್ನ ಬರಮಾಡಿಕೊಂಡು ಸ್ಪಾಟ್ ವಿಸಿಟ್ ಮಾಡಿ ಅವರು ವಿತಿನ್ ಒಂದು 2-3 ಡೇಸ್ ಒಳಗಡೆ ಎಲ್ಲ ಕಡೆನೂ ನಾನು ಸೆಕ್ಯೂರಿಟಿ ಗಾರ್ಡ್ ಹಾಕಕ್ಕೆ ಹೇಳಿದ್ದೀನಿ. ಹೋಮ್ ಗಾರ್ಡ್ಸ್ ಹಾಕಿ ಅಲ್ಲಿಂದ ಜನ ಡೈವರ್ಟ್ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳೋಕ್ಕೆ ಏನೇನು ರೀತಿ ಅವ್ರು ಮಾತು ಕೊಟ್ಟಿದ್ದಾರೆ. ಸರ್ 6 ಲೇನ್ ನಮಗೆ 2025 ಒಳಗಡೆ ನಮಗೆ ಕಂಪ್ಲೀಟ್ ಆಗಬೇಕನ್ನೋ ಗೈಡ್ಲೈನ್ಸ್ ಬಂದಿದೆ. ಇವ್ರದ್ದೆಲ್ಲ ಈ ಏನು ಒಳಗಡೆ ಅಂಡರ್ ಪಾಸಿಂಗ್ ಎಲ್ಲ ನೆಕ್ಸ್ಟ್ ಇಯರ್ ಒಳಗಡೆ. ಈಗ ನರಸಿಂಹತೀರ್ಥ ನೋಡಿದ್ರಲ್ಲ, ಅದು ಜನವರಿ ಒಳಗೆ ಕಂಪ್ಲೀಟ್ ಆಗಬೇಕು. ಅದು ವರ್ಕಿಂಗ್ ಇರೋದು ಜನವರಿ ಒಳಗಡೆ ಕಂಪ್ಲೀಟ್ ಆಗಬೇಕು. ಇಲ್ಲಿ ತನಕ ಜನಸಾಮಾನ್ಯರಾಗಿರ್ತಕ್ಕಂಥ ನಮ್ಮನ್ನೇ ಅವ್ರು ಭೇಟಿ ಆಗಿಲ್ಲ. ತುಂಬ ಅಪಘಾತಗಳಾಗಿ ಸಾಯ್ತಾ ಇದ್ದಾರೆ ಜನ, ಆಯ್ತಲ್ಲ. ಸೊ ನಾನು ಈ ಕೂಡಲೇ ನ್ಯಾಷನಲ್ ಅವ್ರಿಗೆ ಹೇಳ್ತಿದ್ದೀನಿ, ಅದನ್ನೇನಾದರೂ ಈ ಕೂಡಲೇ ಅದನ್ನು ಕ್ರಮ ಕೈಗೊಳ್ತಾ ಇದ್ದರೆ ನನ್ನ ಜನ ಕೂತ್ಕೊಂಡು ಅಲ್ಲಿ ಕೂತ್ಕೊಳ್ದಂತೂ ಈ 15 ಡೇಸ್ ಗ್ಯಾರಂಟಿ.